ನೀಟಾಗಿ ನೋಡ್ಕೊಳ್ಳಿ. ಇಂಪಾರ್ಟೆಂಟು, ನೀಟಾಗಿ ನೋಡ್ಕೊಳ್ಳಿ. ಫೈಂಡ್ ದ angle between the tangent to the curve. ಕೇಳಿಸ್ತಾ ಇದೆಯಲ್ವಾ? To the curve x is equal to t square, y is equal to t cube, z is equal to t power 4, t is equal to 2 and t is equal to 3. ಹಿಂಗೆ ಮಾಡ್ಬೇಕು ನೋಡ್ಕೊಳ್ಳಿ. ವೆಕ್ಟರ್ ಆರ್ ಇಸ್ ಈಕ್ವಲ್ ಟು, ಫಸ್ಟ್ ಇದು ಫಾರ್ಮುಲಾ ಬರ್ಕೋಬೇಕು. ಇಲ್ಲಿ ಎಕ್ಸ್ ಅಂದರೆ ಟಿ ಸ್ಕ್ವೇರ್ ಹಾಕಿ, ವೈ ಅಂದರೆ ಟಿ ಕ್ಯೂಬ್, ಝೆಡ್ ಅಂದರೆ ಟಿ ಪವರ್ 4. ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿ ಆರ್ ಬೈ ಡಿ ಟಿ. ಟಿ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಬಂದು 2ti, ಟಿ ಕ್ಯೂಬ್ಗೆ 3t ಸ್ಕ್ವೇರ್ಗೆ, ಟಿ ಪವರ್ 4ಗೆ 4t ಕ್ಯೂಬ್ಗೆ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ಸ್ ಟು ದ ಕರ್ವ್ ಅಂತ ಕೇಳಿದ್ರೆ ಫಸ್ಟ್ ಆರ್ ವೆಕ್ಟರ್ ಬಿಡ್ತೀವಿ, ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ ಅಂತ. ಇಲ್ಲಿ ಎಕ್ಸ್ ಬದಲು ಟಿ ಸ್ಕ್ವೇರ್ ಹಾಕಿ, ವೈ ಬದಲು ಟಿ ಕ್ಯೂಬ್ ಹಾಕಿ, ಝೆಡ್ ಬದಲು ಟಿ ಪವರ್ 4 ಹಾಕಿ. ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡಿ. ಡಿ ಆರ್ ಬೈ ಡಿ ಟಿ ಇಸ್ ಈಕ್ವಲ್ ಟು 2ti, 3t ಸ್ಕ್ವೇರ್ಗೆ 4t ಕ್ಯೂಬ್. ಆಮೇಲೆ ಏನು ಮಾಡಬೇಕು, ಇದನ್ನ ಟಿ ವೆಕ್ಟರ್ ಅಂತ ಡಿನೋಟ್ ಮಾಡ್ಕೊಳ್ಳಿ. therefore t vector is equal to 2ti plus 3t square j plus 4t cube k. t ಜಾಗದಲ್ಲಿ 2 ಹಾಕಿ, ಎಲ್ಲೆಲ್ಲಿ ಟಿ ಇರುತ್ತೆ ಅಲ್ಲಿ 2 ಹಾಕಿ. t is equal to 2, 2 into 2 ಎಷ್ಟು 4 ಆಗುತ್ತೆ. 4i, 3 into 2 ಸ್ಕ್ವೇರ್ ಅಂದರೆ 4, 3 4 12 ಆಗುತ್ತೆ. ನೆಕ್ಸ್ಟ್ 4 into 2 ಕ್ಯೂಬ್ ಅಂದರೆ 8, 4 8 32 ಆಗುತ್ತೆ. ನೆಕ್ಸ್ಟ್ ಅಟ್ ಟಿ ಈಸ್ ಈಕ್ವಲ್ ಟು 2 ಆದಮೇಲೆ ಟಿ ಈಸ್ ಈಕ್ವಲ್ ಟು 3. ಟಿ ಈಸ್ ಈಕ್ವಲ್ ಟು 3, ಟಿ ವೆಕ್ಟರ್ ಏನಾಗುತ್ತೆ ಬರ್ಕೋಬೇಕು. ಟೂ ಇಂಟು 3 6i, 3 into 9 27j, 4 into 27 ಬಂದು ನೋಡಿ, ಟಿ ಜಾಗದಲ್ಲಿ 3 ಹಾಕಿದ್ರೆ 3 ಕ್ಯೂಬ್ ಅಂದರೆ 27 ಬರುತ್ತೆ. 4 into 27 ಬಂದು 108 ಆಗುತ್ತೆ. ಇದನ್ನ ವೆಕ್ಟರ್ ಎ ಅಂತ ಡಿನೋಟ್ ಮಾಡ್ಕೋಬೇಕು. ಆ್ಯಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ಸ್ ಅಂದರೆ ಈ ಪ್ರೊಸೀಜರ್ ಫಾಲೋ ಮಾಡಿ. ಇದನ್ನ ವೆಕ್ಟರ್
ಬಿ ಅಂತ ನೆಕ್ಸ್ಟ್ ಏನು ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಫೈಂಡ್ ಮಾಡಬೇಕು. ನೋಡಿ 4ಗೆ ಸ್ಕ್ವೇರ್ ಎಷ್ಟು 16, ಇದು 144, ಇದನ್ನ ಸ್ಕ್ವೇರ್ ಮಾಡಿದ್ರೆ 32ಗೆ 1024 ಬರುತ್ತೆ. ಇದನ್ನ ಆ್ಯಡ್ ಮಾಡಿದ್ರೆ 1184 ಬರುತ್ತೆ. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದರೆ ಇದನ್ನ ಸ್ಕ್ವೇರ್ ಮಾಡಿ ಬರೀಬೇಕು. 6ಗೆ ಸ್ಕ್ವೇರ್ 36 ಆಗುತ್ತೆ, 27ಗೆ ಸ್ಕ್ವೇರ್ 729 ಆಗುತ್ತೆ, ಪ್ಲಸ್ 108ಗೆ 11664 12,429 ಆಗುತ್ತೆ. ಆಮೇಲೆ ಎ ಡಾಟ್ ಬಿ ಮಾಡಬೇಕು. ಎ ಡಾಟ್ ಬಿ ಹೆಂಗೆ, ಇದು ಮತ್ತು 8 ಮಲ್ಟಿಪ್ಲೈ ಮಾಡಬೇಕು. ಡಾಟ್ ಪ್ರಾಡಕ್ಟ್ 4 × 6 12 × 27 ಪ್ಲಸ್ 32 × 108. ಆನ್ಸರ್ ಬಂದು 3804. ನೋಡಿ ನೆಕ್ಸ್ಟ್ ಕಾಸ್ ಥೀಟಾಗೆ ಫಾರ್ಮುಲಾ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಎ ಡಾಟ್ ಬಿ ಬಂದು 3804, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಂದು √1184, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಂದು √12,429. theta is equal to cos inverse of 3804 ಅಷ್ಟೇ. ಇಷ್ಟು ಬರೆದ್ರೆ ಸಾಕು. ಆ್ಯಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ಸ್ ಅಂದರೆ ಈ ಥರ ಮಾಡೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಆ ಥರನೇ ಇದೆ, ರಿವಿಷನ್ ಆಗುತ್ತೆ, ನೀಟಾಗಿ ನೋಡ್ಕೊಳ್ಳಿ. angle between the tangents to the curve r vector is equal to t square I plus 2tj minus t cube k at the points t is equal to SR minus 1 ಅಂತ ಕೇಳ್ತಾರೆ. ನೋಡಿ ಈ ಕ್ವಶನ್ಗೆ ಆನ್ಸರ್ ಏನು ಮಾಡಬೇಕು, ಫಸ್ಟ್ ಆರ್ ವೆಕ್ಟರ್ ಬರ್ಕೋಬೋದು, ಟಿ ಸ್ಕ್ವೇರ್ ಐ ಪ್ಲಸ್ 2tj ಮೈನಸ್ ಟಿ ಕ್ಯೂಬ್ ಕೆ ಅಂತ ಬರ್ತದೆ. ಈಗ dr/dt ಮಾಡಿ. dr/dt ಅಂದರೆ ಡಿಫ್ರೆನ್ಸಿಯೇಷನ್. ಟಿ ಸ್ಕ್ವೇರ್ಗೆ ಡಿಫ್ರೆನ್ಸಿಯೇಷನ್ ಏನು 2ti, 2tಗೆ 2. ಇಲ್ಲಿ ಟಿ ಇದ್ದರೆ ವೇರಿ ಆಗುತ್ತೆ, ಟಿ ಇಲ್ಲ ಅಂದರೆ 0 ಆಗುತ್ತೆ ಅಷ್ಟೇ. ಟಿ ಕ್ಯೂಬ್ಗೆ ವೇರಿಯೇಷನ್ 3t². ಇದನ್ನ ಟಿ ಅಂತ ಡಿನೋಟ್ ಮಾಡ್ತೀನಿ. 2ti ಪ್ಲಸ್ 2j ಮೈನಸ್ 3t² ಕೆ. ಆಮೇಲೆ ಅಟ್ ಟಿ ಈಸ್ ಈಕ್ವಲ್ ಟು 1 ಹಾಕಿ, ಆವಾಗ ಟಿ ವೆಕ್ಟರ್ ಬಂದು 2 × 19 ಪ್ಲಸ್ 2j, ಟಿ ಇದ್ರೆ 1 ಆಗಬೇಕು, 3 × 1² ಕೆ. ಟಿ ವೆಕ್ಟರ್ ಬಂದು 2y ಪ್ಲಸ್ 2j ಮೈನಸ್ 3k. ಆಮೇಲೆ ಟಿ ಈಸ್ ಈಕ್ವಲ್ ಟು -1 ಹಾಕಿ, minus 2y plus 2j minus 3k. ಇದನ್ನ ಎ ವೆಕ್ಟರ್ ಅಂತ ಡಿನೋಟ್ ಮಾಡ್ಕೊಳ್ಳಿ.
ಇದನ್ನ ಬಿ ವೆಕ್ಟರ್ ಅಂತ ಸೇಮ್. ಈಗ ಫಸ್ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಮಾಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಂದು ರೂಟ್ ಆಫ್ 2 ಸ್ಕ್ವೇರ್ ಅಂದರೆ 4, 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9. ಇಲ್ಲಿ ನೋಡಿ ಇದನ್ನ ಸ್ಕ್ವೇರ್ ಮಾಡಬೇಕು. 2 ಸ್ಕ್ವೇರ್ ಅಂದರೆ 4 + 4 + 9 ಎಷ್ಟಾಗುತ್ತೆ? ಇದು √17. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಂದು 4 + 4 + 9, ಇದು √17 ಆಗುತ್ತೆ. ನೆಕ್ಸ್ಟ್ ಎ ಡಾಟ್ ಬಿ ಮಾಡಬೇಕು. ಎ ಡಾಟ್ ಬಿ ಮಾಡೋದು ಯಾವ ಥರ? ನೋಡಿ, ಎ ವೆಕ್ಟರ್ ಐ ಕೋಫಿಷಿಯಂಟ್ಸ್ನ ಎ ಮತ್ತು ಬಿ ವೆಕ್ಟರ್ ಐ ಕೋಫಿಷಿಯಂಟ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ ಜೆ, ಆಮೇಲೆ 2 × -2 + 2 × 2 -3 × -3. ಎಷ್ಟಾಗುತ್ತೆ? 9 ಆಗುತ್ತೆ. ಈಗ ಕಾಸ್ ಥೀಟಾಗೆ ಫಾರ್ಮುಲಾ ಅಪ್ಲೈ ಮಾಡಿ. ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಎ ಡಾಟ್ ಬಿ ಎಷ್ಟು? 9. ಮ್ಯಾಗ್ನಿಟ್ಯೂಡ್ ಆಫ್ ಎ ಆಲ್ಸೋ √17, ಮ್ಯಾಗ್ನಿಟ್ಯೂಡ್ ಬಿ ಆಲ್ಸೋ √17. ಈಗ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 9/17. ಅಷ್ಟೇ ಮುಗಿತು. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್, ನೆಕ್ಸ್ಟು ಡೈರೆಕ್ಷನಲ್ ಡೆರಿವೇಟಿವ್ಸ್. Find the directional derivative of ಲಾಸ್ಟ್ ಟಾಪಿಕ್ ಮಾಡಿದ್ದು ನಾವು ಆ್ಯಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ಸ್. ಇದು ಯಾವ ಟಾಪಿಕ್ಕು? ಎಕ್ಸಾಮ್ ಆದ ತಕ್ಷಣ ಹೆಂಗೆ ಮಾಡಿರ್ತೀರ? ಎಕ್ಸಾಮ್ ಕಾಲ್ ಮಾಡ್ಬಿಟ್ಟು ಹೇಳಿ ನನಗೆ. ಈಗ ಡೈರೆಕ್ಷನಲ್ ಡೆರಿವೇಟಿವ್ ಕ್ವಶನ್ ಓದ್ಕೊಳ್ಳಿ. ಇದು ಪ್ರಾಬ್ಲಮ್ ಮಾಡೋದು ಹೆಂಗೇನು? ಫಸ್ಟ್ ಸೊಲ್ಯೂಷನ್ ಅಂತ ಬರ್ಕೊಬೇಕು. 5 = ಅಂತ x² yz + 4x z². 5 ಬರ್ಕೊಂಡು ಫಸ್ಟ್ ಗ್ರಾಡ್ 5 ಫೈಂಡ್ ಮಾಡಬೇಕು. ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್, ನೀಟಾಗಿ ನೋಡ್ಕೊಳ್ಳಿ. ಫೈನ ವಿತ್ ರೆಸ್ಪೆಕ್ಟ್ ಟು ವೈ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡ್ತೀರಾ? ಪಾರ್ಷಿಯಲ್ಲು ಎಕ್ಸ್ ಇದ್ದರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ, ಎಕ್ಸ್ ಇಲ್ಲ ಅಂದರೆ 0 ಆಗುತ್ತೆ. ಅಂದರೆ YZ ಹಂಗೆ ಇರುತ್ತೆ. ಇಲ್ಲಿ x² ಯಾವ ಥರ ವೇರಿಯೇಷನ್ ಆಗುತ್ತೆ? 2x ಡಿಫ್ರೆನ್ಷಿಯೇಷನಲ್ಲಿ, ಪ್ಲಸ್ ಇಲ್ಲೂ ಅಷ್ಟೇ 4z². ಎಕ್ಸ್ ಇದ್ದರೆ ಎಕ್ಸ್ ಮಾತ್ರ ವೇರಿ ಆಗಬೇಕು, ಬೇರೆದು ಹಂಗೆ ಇರಬೇಕು. ನೆಕ್ಸ್ಟ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ವೈ ಇದ್ದರೆ ವೈ ಮಾತ್ರ ವೇರಿ ಆಗುತ್ತೆ, ವೈ ಇಲ್ಲ ಅಂದರೆ 0 ಬರೀಬೇಕು. x² z × 1 + 0.
ಸ್ಕ್ವೇರ್ ವೈ ಇಂಟು 1 ಪ್ಲಸ್ ಝಡ್ ಇದ್ದರೆ ಝಡ್ ಮಾತ್ರ ವೈ ಆಗುತ್ತೆ, ಝಡ್ ಇಲ್ಲ ಅಂದರೆ 0 ಆಗುತ್ತೆ. ಇಲ್ಲಿ ಝಡ್ ಇದೆಯಲ್ಲ, ಎಕ್ಸ್ ಸ್ಕ್ವೇರ್ ವೈ ಹಂಗೆ ಇಟ್ಕೊಳ್ಳಿ, ಝಡ್ಗೇನು 1, 4x ಹಂಗೆ ಇಟ್ಕೊಳ್ಳಿ, ಝಡ್ ಸ್ಕ್ವೇರ್ಗೆ 2z ಇಂಟು ಕೆ. ಈಗ ಗ್ರಾಡ್ ಫೈ ಇಸ್ ಈಕ್ವಲ್ ಟು 2xyz plus 4z square I x square zj plus x square y plus 4 to the 8xz k. ನೋಡಿ ಅಟ್ ಇಲ್ಲಿ 1 ಮೈನಸ್ 2 ಮೈನಸ್ 1 ಆಗಬೇಕು. ಎಕ್ಸ್ ಇರೋ ಕಡೆ 1, ವೈ ಇರೋ ಕಡೆ -2, ಝಡ್ ಇರೋ ಕಡೆ -1. ಇದನ್ನ ಕ್ಯಾಲ್ಸಿಲಿ ನೀವು ಹಾಕ್ಬಿಟ್ಟು ಇಲ್ಲಿ 1 -2 -1 ಹಾಕಿದ್ರೆ ಏನು ಬರುತ್ತೆ ನೀವು ಕ್ಯಾಲ್ಸಿಲ್ ಮಾಡಿ. ನಾನು ಡೈರೆಕ್ಟಾಗಿ ಬರೀತೀನಿ, ನೀವು ಆಮೇಲೆ ಚೆಕ್ ಮಾಡ್ಕೋಬೋದು. ಇಲ್ಲಿ 8 ಬರುತ್ತೆ, ಇಲ್ಲಿ -1z ಬರುತ್ತೆ, ಇಲ್ಲಿ -10k. ಇದು ಗ್ರಾಡ್ ಫೈ ಆಯಿತು. ಏನು ಮಾಡಬೇಕು, ವಿ ಹ್ಯಾವ್ ಅಂತ ಬರ್ಕೊಂಡು ಇದನ್ನ ಡಿ ವೆಕ್ಟರ್ ಬರ್ಕೋಬೇಕು. ಟು ವೈ ಮೈನಸ್ ಜೆ ಮೈನಸ್ 2k. ಆಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್ √4 + 1 + 4 ಅಂದರೆ √9. √9 ಅಂದರೆ 3. ಆಮೇಲೆ ಎನ್ ಕ್ಯಾಪ್ ಡಿ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡಿ ವೆಕ್ಟರ್. ಇಲ್ಲಿ ನೋಡಿ ಎನ್ ಕ್ಯಾಪ್ ಅಂದರೆ ಇಲ್ಲಿ ಡಿ ವೆಕ್ಟರ್ ಏನು, 2i ಮೈನಸ್ ಜೆ ಮೈನಸ್ 2k. ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡಿ ಅಂದರೆ 3. ಈಗ ಡೈರೆಕ್ಷನಲ್ ಡೆರಿವೇಟಿವ್ ಈಸ್ ಅಂತ ಬರ್ಕೋಬೇಕು. ಡೈರೆಕ್ಷನಲ್ ಡೆರಿವೇಟಿವ್ ಈಸ್ ಗ್ರಾಡ್ ಫೈ ಡಾಟ್ ಎನ್ ಕ್ಯಾಪ್. ಇಲ್ಲಿ ಗ್ರಾಡ್ ಫೈ ಅಂದರೆ ಇದು 8i ಮೈನಸ್ 1j ಮೈನಸ್ 10k. ಎನ್ ಕ್ಯಾಪ್ ಅಂದರೆ ಇದು ಎನ್ ಕ್ಯಾಪ್. ಡಾಟ್ ಪ್ರಾಡಕ್ಟ್ ಮಾಡಬೇಕು. ಇಲ್ಲಿ ಹೆಂಗೆ ಅಂದರೆ 1/3ನ ಆಚೆ ತೊಗೊಂಡು ಐ ಕೋಫ್ ಇಲ್ಲಿ 1 ಇರುತ್ತೆ, 1 × 1/3 ಅಂದರೆ 1/3 ಆಚೆ ತೊಗೋಬೋದು. ಇಲ್ಲಿ ಐ ಕೋಫ್ಷನ್ ಮಲ್ಟಿಪ್ಲೈ ಮಾಡಬೇಕು. 8 × 2 ಪ್ಲಸ್ -1 × -1 ಪ್ಲಸ್ -10 × -2. ಆನ್ಸರ್ ಬಂದು 8 × 2 = 16 + 1 17, 17 + 20 37, 37/3. ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್. Find the directional derivative of ನೋಡಿ ಹೆಂಗೆ ಮಾಡಬೇಕು. ಫಸ್ಟ್ ಫೈ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ, ಆಮೇಲೆ ಗ್ರಾಡ್ ಫೈ ಇಲ್ಲಿ ಬರ್ಬೋದು. ಗ್ರಾಡ್ ಫೈಗೆ ಫಾರ್ಮುಲಾ
ಗ್ರಾಡ್ ಫೈ ಅಂದರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಯಾವ ಥರ ಅಂದರೆ y³ z² ಹಂಗೆ ಇಟ್ಕೊಂಡು ಇಲ್ಲಿ ಎಕ್ಸ್ ಇದೆಯಲ್ಲ, ಎಕ್ಸ್ ಮಾತ್ರ ವೇರಿ ಆಗುತ್ತೆ, ಬೇರೆದೆಲ್ಲ ಹಂಗೆ ಇರುತ್ತೆ. ಎಕ್ಸ್ ಇಲ್ಲ ಅಂದರೆ 0 ಆಗೋದು, ಎಕ್ಸ್ ಇದೆಯಲ್ಲ ಅದಕ್ಕೆ x³ 3x² ಇಂಟು ವಿತ್ ರೆಸ್ಪೆಕ್ಟ್ ಟು y ಮಾಡೋಣ. ನೋಡಿ x³ z² ಕಾನ್ಸ್ಟೆಂಟು, y³ ಡಿಫ್ರೆನ್ಷಿಯೇಷನ್ 3y². ಈಗ ವಿತ್ ರೆಸ್ಪೆಕ್ಟ್ ಟು z ಮಾಡೋಣ. x³ y³ ಕಾನ್ಸ್ಟೆಂಟು, z² 2z. ಈಗೇನಿತ್ತು ಗ್ರಾಡ್ ಫೈ 3x² y³ z² I ಪ್ಲಸ್ 3x³ y² z² j ಪ್ಲಸ್ 2x³ y³ z k. ಅಟ್ ಪಾಯಿಂಟ್ 1, 2, 1 ಅಂತ ಹಾಕಿ ಅಲ್ಲಿ ಎಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ 1 ಹಾಕಿ, y ಇರೋ ಕಡೆ 1, 2 ಹಾಕಿ, z ಇರೋ ಕಡೆ 1 ಹಾಕಿ. ನಿಮಗೆ ಆನ್ಸರ್ ಏನು 20. ನಾನು ಡೈರೆಕ್ಟಾಗಿ ಬರೀತೀನಿ, ಅಲ್ಸಿಲ್ ನೀವು ಮಾಡ್ಕೋಬೋದು, ಅದೇನು ಕಷ್ಟ ಇಲ್ಲ, ಏನಿಲ್ಲ. ಇಲ್ಲಿ ಎಕ್ಸ್ ಇರೋ ಕಡೆ 1 ಹಾಕ್ಕೋಬೇಕು, y ಇರೋ ಕಡೆ 2 ಹಾಕಬೇಕು, z ಇರೋ ಕಡೆ ಮತ್ತೆ 1 ಹಾಕಬೇಕು. ಆನ್ಸರ್ ಬಂದು 24i ಪ್ಲಸ್ 12j ಪ್ಲಸ್ 16k ಆಗುತ್ತೆ. We have n cap ಅಂದರೆ d ವೆಕ್ಟರ್ ಬೈ -w. ಏನು ಮಾಡಬೇಕು, n cap ಫೈಂಡ್ ಆದಮೇಲೆ ಡೈರೆಕ್ಷನಲ್ ಡೆರಿವೇಟಿವ್ ಈಸ್ ಅಂತ ಬರ್ತದೆ. ಡೈರೆಕ್ಷನಲ್ ಫಾರ್ಮುಲಾ ಗ್ರಾಡ್ ಫೈ ಡಾಟ್ n cap. ಗ್ರಾಡ್ ಫೈ ಬಂದು 24i ಪ್ಲಸ್ 12j ಪ್ಲಸ್ 16k ಡಾಟ್ n cap ಅಂದರೆ i ಪ್ಲಸ್ 2j ಪ್ಲಸ್ 2k ಡಿವೈಡ್ ಬೈ 3. ಈಗ ನೋಡಿ 1/3ನ ಆಚೆ ತಗೊಂಡು ಇದನ್ನ ಮಲ್ಟಿಪ್ಲೈ ಮಾಡಿ. 24 ಇಂಟು 1 ಪ್ಲಸ್ 12 ಇಂಟು 2 ಪ್ಲಸ್ 16 ಇಂಟು 2. ಆನ್ಸರ್ 80/3 ಬರುತ್ತೆ ಅಷ್ಟೇ. ಫೈಂಡ್ ದ directional derivative of the direction of ನೋಡಿ ಏನು ಮಾಡಬೇಕು,
phi is equal to xy square plus yz cube ಬರ್ಕೋಬೇಕು ಮೊದಲು. ಗ್ರಾಡ್ phi ಅಂದರೆ ಫಾರ್ಮುಲಾ dou phi by dou xi plus dou phi by dou yj plus dou phi by dou z. dou phi by dou x ಅಂದರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು ಡಿಫ್ರೆನ್ಷಿಯೇಟು. ಇಲ್ಲಿ ಎಕ್ಸ್ ಬರೀ ವೇರಿ ಆಗುತ್ತೆ, ಎಕ್ಸ್ ಇಲ್ಲ ಅಂದರೆ 0 ಆಗುತ್ತೆ. dou phi by dou y ಅಂದರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ವೈ ಮಾತ್ರ ವೇರಿ ಆಗುತ್ತೆ, ವೈ ಇಲ್ಲ ಅಂದರೆ 0 ಆಗುತ್ತೆ. ಎರಡು ಕಡೆನೂ ವೈ ಇದೆ, ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದಾಗ ಎಕ್ಸ್ ಮಾತ್ರ ವೇರಿ ಆಗುತ್ತೆ, ಬೇರೆದಂಗೆ ಇರುತ್ತೆ. ವೈ ಸ್ಕ್ವೇರ್ ಇಂಟು 1. ಇಲ್ಲಿ ಎಕ್ಸ್ ಇಲ್ಲ ಅಂದರೆ 0 ಆಗ್ಬಿಡುತ್ತೆ. ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಎಕ್ಸ್ ಇಂಟು 2y ಪ್ಲಸ್ z ಕ್ಯೂಬ್ ಇಂಟು 1. ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಝೆಡ್ ಇಲ್ಲ ಅಂದರೆ 0 ಆಗುತ್ತೆ, ಝೆಡ್ ಇದ್ದರೆ ಝೆಡ್ ಮಾತ್ರ ಇದೆ. ಟು ಎಕ್ಸ್ ವೈ ಪ್ಲಸ್ ಝೆಡ್ ಕ್ಯೂಬ್ಗೆ ಪ್ಲಸ್ 3yz ಸ್ಕ್ವೇರ್ ಇಂಟು ಕೆ. ಈಗೇನು ಮಾಡಬೇಕು? 2, -1, ನೋಡಿ ಇದನ್ನ ಡೈರೆಕ್ಟಾಗಿ ಬರೀತೀನಿ. ಎಕ್ಸ್ ಜಾಗದಲ್ಲಿ 2 ಹಾಕಿ, ವೈ ಜಾಗದಲ್ಲಿ -1 ಹಾಕಿ, ಝೆಡ್ ಜಾಗದಲ್ಲಿ 1 ಹಾಕಿ, 1i - 3j - 3k. ಆಮೇಲೆ ವಿ ಹ್ಯಾವ್ ಡಿ ವೆಕ್ಟಾರ್ ಅಂದರೆ i + 2j + 2k. ಮ್ಯಾಗ್ನಿಟ್ಯೂಡ್ ಆಫ್ ಡಿ ಅಂದರೆ 1 + 4 + 4. ಇದೇನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಡಿ ಅಂದರೆ √9 ಆಗುತ್ತೆ. √9 ಈಸ್ ನಥಿಂಗ್ ಬಟ್ 3. ಆಮೇಲೆ ಎನ್ ಕ್ಯಾಪ್ ಫೈಂಡ್ ಮಾಡಬೇಕು. ಇಲ್ಲಿ ಡಿ ವೆಕ್ಟರ್ ಬರ್ಕೋಬೇಕು, i ಪ್ಲಸ್ ಆಮೇಲೆ ಡೈರೆಕ್ಷನಲ್ ಡೆರಿವೇಟಿವ್ ಇಲ್ಲಿ ಗ್ರಾಡ್ phi ಅಂದರೆ 1i - 3j - 3k. ಎನ್ ಕ್ಯಾಪ್ ಅಂದರೆ i + 2j + 2k ಡಿವೈಡೆಡ್ ಒನ್ ಬೈ 3ನ ಆಚೆ ತಗೊಂಡು ಐ ಕೋಫಿಷಿಯಂಟ್ನ ಮಲ್ಟಿಪ್ಲೈ ಮಾಡೋದು. ಆನ್ಸರ್ ಬಂದು -11 ಬರುತ್ತೆ. ಇದೊಂದು ಹೋಮ್ವರ್ಕ್ ಕೊಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. Find the directional derivative of
ಇದು ಮತ್ತೆ ಇದು ಹೋಮ್ವರ್ಕ್ ಮಾಡಿ. ಇದಕ್ಕೆ ಆನ್ಸರ್ ಬರ್ಬೋದು. In the direction along the ಬಂದ್ರು ಸೇಮ್. ಇದನ್ನ ಡಿ ವೆಕ್ಟರ್ ತಗೊಂಡು ಮಾಮೂಲಿ ಎನ್ ಕ್ಯಾಪ್ನ ಫೈಂಡ್ ಮಾಡಬೇಕು. ಥರ್ಡ್ ಕ್ವಶನ್, ಇದು ಈ ಕ್ವಶನ್ ಆನ್ಸರ್ ಗೊತ್ತಿಲ್ಲ. ಈ ಕ್ವಶನ್ ಬರೀತೀನಿ ಆನ್ಸರು. 376/7 ಇದು ಆನ್ಸರ್ ಆಮೇಲೆ ಹೇಳ್ತೀನಿ, ಮಾಡಿಲ್ಲ ಅದು. ಇದೆರಡು ಹೋಮ್ವರ್ಕ್ ಮಾಡಿ. ರೀಜಾಯ್ನ್ ಆಗಿ